ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಅಲ್ಲಂಪ್ರಭುದೇವರ ಕಿಚಡಿ ಜಾತ್ರೆಯು ಸೋಮವಾರ ದಿನಾಂಕ 16/9/2024 ಈ ಭಾಗದಲ್ಲಿ ಕಿಚಡಿ ಜಾತ್ರೆಯಂತೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಎಲ್ಲ ದೇವಸ್ಥಾನಗಳಲ್ಲಿ ದೇವರ ಹೆಸರಿನಲ್ಲಿ ಜಾತ್ರೆಗಳು ನಡೆದರೆ, ಊರಿನ ಹೆಸರಿನಲ್ಲಿ ಜಾತ್ರೆಗಳು ನಡೆದರೆ, ಈ ಒಂದು ಚಿಮ್ಮಡ ಗ್ರಾಮದಲ್ಲಿ ಅನ್ನದ ಹೆಸರಿನ ಮೇಲೆ ಕಿಚಡಿಯ ಜಾತ್ರೆ ಅಂತೇಳಿ ಈ ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಕಿಚಡಿಯ ಜಾತ್ರೆಯ ಬಹಳಷ್ಟು ದೂರದಿಂದ ಮಹಾರಾಷ್ಟ್ರ, ಕರ್ನಾಟಕ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ರಾಜ್ಯದ ಜನ ಈ ಒಂದು ಕಿಚಡಿಯ ಜಾತ್ರೆಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಿಚಡಿಯ ಪ್ರಸಾದವನ್ನು ತೆಗೆದುಕೊಂಡು ಬಹಳಷ್ಟು ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಈ ಸ್ವೀಕಾರ ಮಾಡಿರ್ತಕ್ಕಂಥ ಹಲವಾರು ಜನರಿಗೆ ಭವರೋಗಗಳನ್ನು ಕಳೆಯುವಂಥ ಒಂದು ಶಕ್ತಿ ಇದೆ. ಯಾಕೆಂತಂದರೆ ಇದರಲ್ಲಿರ್ತಕ್ಕಂತಹ ದೇಶೀಯವಾಗಿರ್ತಕ್ಕಂಥ ಇಲ್ಲೇ ಸುತ್ತಮುತ್ತಲಿರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂತಹ ಸಿರಿಧಾನ್ಯಗಳನ್ನು ಬಳಸಿಕೊಂಡು ಅದರಲ್ಲಿರ್ತಕ್ಕಂಥ ಕಿಚಡಿಯನ್ನು ಮಾಡಿ, ಆನಂತರ ಇದೇ ಭಾಗದಲ್ಲಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಎಲ್ಲ ಸಾಂಬಾರ ಪದಾರ್ಥಗಳನ್ನು ಇಲ್ಲಿ ಮಾಡಿ ಒಂದು ಸಾಂಬಾರವನ್ನು ಕಿಚಡಿಯನ್ನು ಇಲ್ಲಿ ಮಾಡಿರ್ತಕ್ಕಂತಹ ಬಹಳಷ್ಟು ವೈಶಿಷ್ಟ್ಯವಾಗಿರ್ತಕ್ಕಂತಹ ಈ ಒಂದು ಪ್ರಸಾದವನ್ನು ತೆಗೆದುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮಲ್ಲಿರ್ತಕ್ಕಂತಹ ಹೊಲದಲ್ಲಿ ಆಯ್ಕರಂತಲ್ಲಿ ಭೂಮಿನೂ ಸಹಿತವಾಗಿ ಬೆಳೆಯೂ ಬಹಳಷ್ಟು ಹುಲಸಾಗಿ ಬೆಳೀತಾ ಇದೆ. ಅದನ್ನ ಕೆಲವೊಂದಿಷ್ಟು ಪ್ರಸಾದವನ್ನ ಜಗಲಿ ಮೇಲೆ ಕಟ್ಟಿರಂತಂದ್ರೆ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಇರತಕ್ಕಂತಹ ಅನ್ನದ ಕೊರತೆ ಆಗೋದಿಲ್ಲ ಎಂಬತಕ್ಕಂಥದನ್ನು ಪ್ರತೀತಿ ಹಲವಾರು ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಈಗೂ ಸಹಿತವಾಗಿ ಆ ರೀತಿಯಾಗಿರ್ತಕ್ಕಂಥ ನಡೆದುಕೊಂಡು ಹೋಗ್ತಾ ಇದೆ. ಇದು ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂತಹ ಇವತ್ತು ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟಲ್ಲ, ಹೊರ ರಾಜ್ಯಗಳಲ್ಲಿ ಸಹಿತವಾಗಿ ಈ ಒಂದು ಪ್ರಸಾದದ ಮಹಿಮೆ, ಪ್ರಸಾದ ಶಕ್ತಿ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. 12ನೇ ಶತಮಾನದ ಬಸವಣ್ಣನವರ ಕಾಲದಲ್ಲಿ ಇರ್ತಕ್ಕಂತಹ ಅಲ್ಲಂಪ್ರಭುದೇವರು ಮಾಡಿರ್ತಕ್ಕಂತಹ ಪ್ರಸಾದದ ಒಂದು ಮಹಿಮೆಯನ್ನ ಇವತ್ತಿಗೂ ಸಹಿತವಾಗಿ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಈ ಒಂದು ಚಿಮ್ಮಡ ಗ್ರಾಮದ ಬಹಳಷ್ಟು ಸಕಲ ಸದ್ಭಕ್ತರು, ಯುವಕರು ಈ ಒಂದು ಕೆಲಸ ಕಾರ್ಯದಲ್ಲಿ ಒಂದು ತಿಂಗಳಿಂದಲೇ ನಿರಂತರವಾಗಿರತಕ್ಕಂಥ ಕೆಲಸದಲ್ಲಿ ತೊಡಗುತ್ತಿದ್ದಾರೆ. ಇಲ್ಲಿರತಕ್ಕಂತಹ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತವಾಗಿ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಲೇನೆ ನಂದಿಕೋಲು ಸೇವೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ನಡೀತಕ್ಕಂಥದ್ದು. ಈ ಭಾಗದಲ್ಲೇನೆ ಇವತ್ತು ನಂದಿಕೋಲು ಸೇವೆ ಅಂತಂದ್ರೆ ಈ ಒಂದು ಚಿಮ್ಮಡ ಗ್ರಾಮದಲ್ಲಿ, ಅದರ ಜೊತೆಲೇನೆ ಇವತ್ತು ಅನ್ನದ ಮೆರವಣಿಗೆ, ಪ್ರಸಾದದ ಮೆರವಣಿಗೆ, ಅಕ್ಕಿ ಮೆರವಣಿಗೆ ಅಂತಂದ್ರೆ ಅದು ಚಿಮ್ಮಡ ಗ್ರಾಮದಲ್ಲೇ ನೋಡ್ತಕ್ಕಂಥದ್ದು. ಇಲ್ಲಿ 100 ಟ್ರ್ಯಾಕ್ಟರ್ದಲ್ಲಿ ಆ ಒಂದು ಅಕ್ಕಿಯನ್ನ ಇವತ್ತು ಸಾಯಂಕಾಲ ಮೆರವಣಿಗೆ ಮುಖಾಂತರವಾಗಿ ಗುಡ್ಡದಲ್ಲಿರ್ತಕ್ಕಂಥ ಅಲ್ಲಂಪ್ರಭು ದೇವರ ದೇವಸ್ಥಾನದವರೆಗೆ ನಿರಂತರವಾಗಿರ್ತಕ್ಕಂತಹ ಎಲ್ಲ ವಾಹನದ ಮುಖಾಂತರವಾಗಿ ತೆಗೆದುಕೊಂಡು ಹೋಗುವಂತಹ ಈ ಎಲ್ಲ ಕಾರ್ಯಕ್ರಮಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಚಿಮ್ಮಡ ಗ್ರಾಮದ ಎಲ್ಲ ಯುವಕರು, ಹಿರಿಯರು ಮಾಡ್ತಾ ಬಂದಿದ್ದಾರೆ, ಇನ್ನೂ ಮಾಡ್ತಿದ್ದಾರೆ. ಎಲ್ಲರೂ ಈ ಒಂದು ಜಾತ್ರೆಗೆ ಬನ್ನಿ, ನೀವು ಬನ್ನಿ, ಮತ್ತೊಬ್ಬರನ್ನು ಕರಿತನ್ನಿ, ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಆಶಿಸಿ 2 ಮಾತುಗಳು ವಿರಾಮ ಇಡ್ತಾ ಇದ್ದೆ. ರಾಮಪ್ಪ ಪಾಲ್ಮಾವಿ, ಸಾಕಿನ್ ಚಿಮ್ಮಡ. ಜಂಗಮ ಕ್ಷೇತ್ರ ಚಿಮ್ಮಡ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಚಿಮ್ಮಡ ಗ್ರಾಮದಲ್ಲಿ ದಿನಾಂಕ 16/9/2023 24ರಂದು ಅಲ್ಲಮ್ಮ ಪ್ರಭುದೇವರ ಕಿಚಡಿ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನೆರವೇರುವುದು. ಈ ಜಾತ್ರೆಗೆ ನಾನಾ ಕಡೆಯಿಂದ ಪೂಜ್ಯರು ಆಗಮಿಸಲಿದ್ದಾರೆ. ರಾಜಕಾರಣಿಗಳು, ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮಂತ್ರಿಗಳು, ಶಾಸಕರು, ಸಂಸದರು, ಸುಮಾರು 1.5 ಲಕ್ಷದಿಂದ 2 ಲಕ್ಷದವರೆಗೆ ಭಕ್ತರು ಕೂಡ ಆಗಮಿಸಲಿದ್ದಾರೆ. ಈ ಜಾತ್ರೆಗೆ ಸುಮಾರು 120 ಕ್ವಿಂಟಲ್ ಅಕ್ಕಿ, 30 ಕ್ವಿಂಟಲ್ ಬೇಳೆ, ಸುಮಾರು 25 ಕ್ವಿಂಟಲ್ದಷ್ಟು ಮಸಾಲೆ ಖಾರವನ್ನು ಈಗಾಗಲೇ ತಯಾರಿ ಮಾಡಲಾಗಿದೆ. 24 ಎಕರೆ ನಮ್ಮ ಗುಡ್ಡದ ಮೇಲಿರುವ ಅಲ್ಲಮ್ಮ ಪ್ರಭುದೇವರ ಕಿಚಡಿ ಜಾತ್ರೆಯ ಸುತ್ತಲೂ 24 ಎಕರೆ ಜಮೀನಿನಲ್ಲಿ ಎಲ್ಲರಿಗೂ ಪಾರ್ಕಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಎಲ್ಲ ಬಂದಂಥ ಭಕ್ತರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಈ ನಮ್ಮ ಗ್ರಾಮದ
ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳು ಯುವರತ್ಮಠ ಚಿಮ್ಮಡಿಯವರ ಸಾನ್ನಿಧ್ಯದಲ್ಲಿ ಸುಮಾರು ಒಂದು ತಿಂಗಳ ದಿನಗಳಿಂದ ಗ್ರಾಮದ ಹಿರಿಯರನ್ನ ಯುವಕರನ್ನ ತಾಯಂದಿರನ್ನ ಕರೆದುಕೊಂಡು ಈ ಜಾತ್ರೆಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅಂತೇಳಿ ನಮ್ಮ ಗುರುಗಳ ಒಂದು ಸಮ್ಮುಖದಲ್ಲಿ ನಾವು ಸಭೆ ಸಮಾರಂಭಗಳನ್ನ ಮಾಡಿ ಅವರ ನುಡಿಯಂತೆ ನಾವು ನಡೆದು ಈ ನಮ್ಮ ಚಿಮ್ಮಡ ಗ್ರಾಮದಲ್ಲಿ ಕಿಚಡಿ ಜಾತ್ರೆಯನ್ನು ಬಂದಂಥ ಭಕ್ತರಿಗೆ ಒಂದಿಷ್ಟು ತೊಂದರೆ ಆಗಲಾರ್ದಂಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕಂತೇಳಿ ಅವರ ಆಜ್ಞೆಯಂತೆ ನಾವು ನಡ್ಕೊಂಡು ಸುಮಾರು 1.5 ಲಕ್ಷ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಿನಾಂಕ 16/9/2024 ಸೋಮವಾರದಂದು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಿಂದ ಭಕ್ತರು ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗುರುವಿನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಲಿಂಗಾಯ ನಮ. ಚಿಮ್ಮಡಗರದಿಂದ ಬಸವರಾಜ್ ಕುಂಚನೂರು ಮಾತಾಡ್ತಿರೋದು. ನಮ್ಮ ಪ್ರಭುದೇವರ ಜಾತ್ರೆ ದಿನಾಂಕ 16/9/2024 ಜರುಗುವುದು. ಈ ಕಾರ್ಯಕ್ರಮದ ಸವಿಸ್ತಾರವಾದ ವಿಸ್ತಾರವನ್ನು ನಮ್ಮ ಪೂಜ್ಯರಾದ ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಅನ್ನ ಸಂತರ್ಪಣೆ ಭಾಳ ಅದ್ಧೂರಿಯಿಂದ ನಡೆಯುತ್ತಿದೆ. ಪ್ರತಿ ವರ್ಷವೂ ಹೆಚ್ಚಾಗುತ್ತಾ ನಡೀತಾ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ರಾತ್ರಿ 9 ಗಂಟೆಗೆ ರಸಮಂಜರಿ ಕಾರ್ಯಕ್ರಮಗಳು, ನಾಟಕ, ಅನೇಕ ರಸಮಂಜರಿ ಕಾರ್ಯಕ್ರಮ ಇರ್ತವೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಬೇರೂರಿಂದ ಅನೇಕ ವಾದ್ಯಗಳು ಬಂದಿರ್ತಾರೆ. ಆ ವಾದ್ಯಗಳ ಜೊತೆಯಲ್ಲೇ ನಂದಿಕೋಲು ಉತ್ಸವನೂ ಇರುತ್ತದೆ. ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಊರಿನ ಹಿರಿಯರು ಹಾಗೂ ಎಲ್ಲ ಯುವಕರು ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿರ್ತಾರೆ. ಈ ಕಾರ್ಯಕ್ರಮವು ಪ್ರತಿ ವರ್ಷವೂ ಅನೇಕ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಅನೇಕ ಜನಸಂಖ್ಯೆ ಪ್ರತಿ ವರ್ಷವೂ ಹೆಚ್ಚಾಗ್ತಾನೆ ಇರ್ತದೆ. ಮೊದಲು 5 ಕ್ವಿಂಟಲ್ದಿಂದ ಸ್ಟಾರ್ಟ್ ಆದಂಥ ಒಂದು ಈ ಅನ್ನ ಸಂತರ್ಪಣೆ ಇವತ್ತಿಗೆ 120 ಕ್ವಿಂಟಲ್ವರೆಗೂ ಬಂದು ನಿಂತಿರುವುದು ಆ ಪ್ರಭುವಿನ ಅನುಗ್ರಹ ಎಂದೇ ಹೇಳ್ಬೋದು. ಆದ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಆ ಪ್ರಭುವಿನ ಕೃಪೆಗೆ ಪಾತ್ರ ಆಗಬೇಕೆಂದು